12 ದಿವಸದಿಂದ ನೀರು ಒಂದು ಹನಿ ನೀರು ಬಂದಿಲ್ಲ ಇಲ್ಲಿಗೆ 11ನೇ ವಾರ್ಡಿಗೆ. ಸ್ವತಂತ್ರ ದಿನಾಚರಣೆ ದಿನ ನೀರಿಲ್ಲದೆ ಹುಡುಗರು ನಾನು ಸ್ಕೂಲಿಗೆ ಕಳಿಸಿಲ್ಲ. ಮಧ್ಯಮ ವರ್ಗ ಜನಗಳು ಜೀವನ ಮಾಡೋದೇ ಕಷ್ಟ ಆಗೈತೆ. ಅದರಲ್ಲಿ ನೀವು ಇಂಥದ್ರಲ್ಲಿ ನೀರಿಲ್ಲ ಇಲ್ಲಾಂದ್ರೆ ಎಷ್ಟು ಸರಿ ಒಡ್ಸ್ಕೊಳ್ಳೋಣ ನಾವು. 4,000 ರೂಪಾಯಿ ಬರೀ ನೀರಿಗೆ ಖರ್ಚು ಮಾಡಿದ್ದೀನಿ. ಊಟ ಬೇಡ, ತಿಂಡಿ ಬೇಡ, ನೀರು ಕುಡ್ದಾದ್ರೂ ಜೀವ ಉಳಿಸ್ಕೊಳ್ಳೋಣ. ಮಳೆ ಆಗ್ತಾ ಇದ್ರೂ ತುಮಕೂರಿಗೆ ಬರಗಾಲ ಬಂತ. ಕಳೆದ 12 ದಿನಗಳಿಂದ ಕುಡಿಯುವ ನೀರಿಲ್ಲದೆ ಜನರ ಪರದಾಟ. ಎಸ್, ತುಮಕೂರು ನಗರದ ರಾಜೀವ್ ಗಾಂಧಿ ನಗರದ ಟೂಡಾ ಲೇಔಟ್ನ 11ನೇ ವಾರ್ಡಿನ ವ್ಯಾಪ್ತಿಯ ಜನರಿಗೆ ಕಳೆದ 12 ದಿನಗಳಿಂದಲೂ ಕುಡಿಯುವ ನೀರು ಹಾಗೂ ಬಳಕೆ ಮಾಡಲು ನೀರು ಬಿಡ್ತಾ ಇಲ್ವಂತೆ. ಇದರಿಂದ ಇಲ್ಲಿನ ಜನರು ನೀರಿಗಾಗಿ ಪರಿತಪಿಸುವಂತಾಗಿದೆ. ಹನಿ ನೀರಿಗಾಗಿ ತುಮಕೂರಿನ ಬೇರೊಂದು ನಗರಕ್ಕೆ ಬಂದು ನೀರು ತಗೊಂಡು ಹೋಗುವ ದುಸ್ಥಿತಿ ಇದೆ. 12 ದಿನಗಳಿಂದ ನೀರಿಗಾಗಿ ಪರದಾಡ್ತಾ ಇದ್ರೂ ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಾ ಇಲ್ಲ. ಎಸ್, ತುಮಕೂರು ನಗರದ ರಾಜೀವ್ ಗಾಂಧಿ ನಗರಕ್ಕೆ ನೀರು ಪೂರೈಕೆ ಮಾಡುವ ಓವರ್ ಹೆಡ್ ಟ್ಯಾಂಕಿನ ವಾಲ್ ಕೆಟ್ಟೋಗಿ ಸುಮಾರು 12 ದಿನಗಳಾಗಿದ್ದು ಈ ಏರಿಯಾದ ನಿವಾಸಿಗಳಿಗೆ ನೀರು ಪೂರೈಕೆ ಮಾಡುವುದರಲ್ಲಿ ವ್ಯತ್ಯಯ ಉಂಟಾಗಿದೆ. ವಾಟರ್ ಮ್ಯಾನ್ಗಳಿಗೆ ನಿತ್ಯ 100 ಬಾರಿ ಕರೆ ಮಾಡಿದ್ರೂ ಸ್ಪಂದಿಸ್ತಾ ಇಲ್ವಂತೆ. ಅಲ್ಲದೆ ವಾಲ್ ರಿಪೇರಿಗೆ ಬೇಕಾಗಿರೋ ಸಲಕರಣೆ ಇಲ್ಲಿ ಸಿಗ್ತಾ ಇಲ್ಲ ಅಂತ ಹೇಳ್ತಾರಂತೆ. ಹೀಗಾಗಿ ದುಡ್ಡು ಕೊಟ್ಟು ನೀರನ್ನ ತಂದು ಬಳಕೆ ಮಾಡುವ ಸ್ಥಿತಿ ಇದೆ ಎಂದು ಇಲ್ಲಿನ ನಿವಾಸಿಗಳು ಆಕ್ರೋಶ ಹೊರಹಾಕಿದ್ರು. ಎಷ್ಟೋ ಜನ ಕೆರೆ ಕುಂಟೆ ತುಂಬಿಟ್ಟು ಎಲ್ಲ ಕೊಚ್ಕೊಂಡು ಹೋಗ್ತಾವ್ರೆ. ಮನೆ ಮಠ ಎಲ್ಲ ಗಾಡಿಗಳೆಲ್ಲ ಕೊಚ್ಕೊಂಡು ಹೋಗ್ತಾವ್ರೆ. ನೀರಿಲ್ಲ ಸರ್. ಒಂದು 12 ದಿವಸ ಆಯ್ತು ನೀರು ಬಂದು. ಟ್ಯಾಂಕು ಎಷ್ಟಂತ ಹಾಕ್ಸೋದು? 100 ರೂಪಾಯಿ ದುಡಿಯೋಕ್ಕೆ ಒಂದು ದಿವಸ ಎಲ್ಲ ಹೋಗ್ಬೇಕು. 100 ರೂಪಾಯಿ ದುಡಿಯೋಕ್ಕೆ ಒಂದು ದಿವಸ ಹಗಲೆಲ್ಲ ಹೋಗ್ತಾರೆ 5 ಗಂಟೆಗೆ ಎದ್ದು. ಏನು ಮಾಡ್ಬೇಕು ಹೇಳಿ ಸರ್? ಮನೆಯಲ್ಲಿ ಅಯ್ಯೋ ಎಲ್ಲ ಕೆಟ್ಟೋಗೈತಿ, ಏನೋ ಕೆಟ್ಟೋಗೈತಿ. ನಾವೇನು ಮಾಡೋದು? ನೀವೇನೋ ಹೇಳ್ತೀರಾ, ಸರಿ ಮಾಡ್ಸೋಕ್ಕಾಗಲ್ವಾ? ನಾವು ಇವಾಗ ಬೈದ್ರೆ ಮತ್ತೆ ನೀರು ಬಿಡೋದು ಲೇಟ್ ಮಾಡ್ತಾನೆ. ಬಿಡಲ್ಲ. ಏನು ಮಾಡೋದು? ಎಲ್ಲ ಕೆಟ್ಟೋಗೈತಿ. ನಾನೇನು ಮಾಡಲಿ? ಹೋಗಿ ಕಂಪ್ಲೇಂಟ್ ಕೊಡ್ರಿ, ಮುನ್ಸಿಪಲ್ ಕಂಪ್ಲೇಂಟ್ ಮಾಡ್ರಿ. ನೀರು ಬಿಡ್ತಾರಲ್ಲ ಅವರು. ಇನ್ನು ರಾಜೀವ್ ಗಾಂಧಿ ನಗರದಲ್ಲಿ ಆಗ್ತಾ ಇರೋ ನೀರಿನ ಸಮಸ್ಯೆ ಬಗ್ಗೆ ಅಧಿಕಾರಿಗಳು ಡಿಸಿ ಪಾಲಿಕೆ ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ರೂ ನೋ ಯೂಸ್ ಆಗಿದೆ. ಈವರೆಗೂ ಯಾವೊಬ್ಬ ಅಧಿಕಾರಿಗಳು ಇತ್ತ ಗಮನ ಹರಿಸ್ತಾ ಇಲ್ಲ. ನಾವು ಬಾಡಿಗೆನೆ ಕಟ್ಟಣ ಅಥವಾ ನೀರನ್ನ ದುಡ್ಡಿಗೆ ತಗೊಂಡು ಬರೋಣ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ವಾರ್ಡ್ ನಂಬರ್ 11 ನೀರಿನ ಸಮಸ್ಯೆ ಸಿಕ್ಕಾಪಟ್ಟೆ ಆಗೈತೆ ಮೇಡಮ್. ಇದು ವಾರ್ಡ್ ನಂಬರ್ 11ರಲ್ಲಿ ಇಂಜಿನಿಯರ್ ಜಗದೀಶ್ ಅಂತ ಹೇಳ್ಬಿಟ್ಟು ಇಂಜಿನಿಯರ್ ಜಗದೀಶ್ ಅವ್ರನ್ನ ಕೇಳಿದರೆ ಈ ಎಲ್ಲಿ ಕಂದಾಯ ಕಟ್ಟೋದು ನಿಮ್ಮ ಮುನ್ಸಿಪಲ್ ಆಫೀಸಲ್ಲಿ ಅಲ್ಲಿ ಕೇಳಿ ಹೋಗಿ ಅಂತ ನಮಗೆ ಹೇಳ್ತಾರೆ. ಸರಿಯಾದ ರೆಸ್ಪಾನ್ಸ್ ಮಾಡೋದಿಲ್ಲ. ಮತ್ತು ಯಾವಾಗಲೂ ಬಂದು ಅಲ್ಲಿ ಒಂದು ಸರಿ ನೋಡು ಅಂದರೆ ನಮ್ಗೆ ಒಂದೇ ಕೆಲಸ ಅಲ್ಲ ರೀ, ನಾನು ಬಂದು ನೋಡ್ತೀನಿ ಕಣ್ರಿ ಆಮೇಲೆ ಅಂತ ಹೇಳ್ತಾರೆ. ಆಮೇಲೆ AEE ಅವ್ರನ್ನ ಭೇಟಿ ಮಾಡಿದಾಗ ಅಲ್ಲಿ ಅವ್ರು ಹೇಳ್ತಾರೆ ನೀವು ಅಲ್ಲಿಂದ ಕಳ್ಸೋದಕ್ಕೆ ನೋಡ್ತಾರೆ. ಕಳಿಸ್ಬಿಟ್ಟು ಆದಮೇಲೆ ಈಗ ಹೋಗ್ತಾವ್ರು ಹೋಗ್ರಿ, ಅಲ್ಲಿ ರೆಡ್ ಮಾಡ್ತಾವ್ರು ಹೋಗ್ರಿ, ನೀವು ಹೋಗ್ರಿ ಅಲ್ಲಿಗೆ ಹೋಗ್ರಿ ಅಂತ 4 ಸರಿ ಕಳಿಸಿದ್ದಾರೆ. AEE ಫೋನ್ ಮಾಡಿದ್ರೆ ಫೋನೇ ಎತ್ತಲ್ಲ ಹಿಂಗೆ ಮಾಡ್ತಾರೆ. ಮತ್ತು ನಾನು DC ಮೇಡಮ್ ಕಂಡಿದ್ದೀನಿ, ಮತ್ತು ಇವ್ರನ್ನ ಇಂಜಿನಿಯರ್ನ ಕಂಡಿದ್ದೀನಿ, ಕಮಿಷನರ್ ಕಂಡಿದ್ದೀನಿ. ಏನು ಕಂಡ್ರೂ ಯಾವುದು ಸಮಸ್ಯೆ ಬಗೆಹರ್ದಿಲ್ಲ. ಅದರಿಂದ ಇಲ್ಲಿ ಆಪ್ರೇಟರ್ ಚಂದ್ರಯ್ಯ ಅಂತ ಏರಿಯಾಕ್ಕೆ ಅವನಿಗೆ ಒಂದು ಸರಿ ಫೋನ್ ಮಾಡಿ ಹಿಂಗೆ ಸಮಸ್ಯೆ ಅಂತ ಹೇಳಿದ್ರೆ ಫೋನೇ ಎತ್ತೋದಿಲ್ಲ. ಇಷ್ಟೆಲ್ಲ ಮಾಡ್ತಾರೆ. ಮತ್ತು ನಿಮ್ಮದು ಹೆಲ್ಪ್ಲೈನಿಗೆ 10 ಸರಿ ಫೋನ್ ಮಾಡಿದ್ದೀನಿ. ಅವ್ರು ಹೇಳ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತೀನಿ. ಇಷ್ಟೆಲ್ಲ ಹೇಳಿರೂ ಯಾವುದು ಸಮಸ್ಯೆ ಬಗೆಹರಿದಿಲ್ಲ. ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲಿಸಿ ಅವರು DC ಮೇಡಮು ಇವರಿಗೆ ಆದೇಶ ಮಾಡಬೇಕು, ಬೇಗ ನೀರು ಬಿಡಬೇಕು ಅಂತ ಹೇಳ್ಬಿಟ್ಟು. 12 ದಿವಸದಿಂದ ನೀರು ಒಂದು ಹನಿ ನೀರು ಬಂದಿಲ್ಲ ಇಲ್ಲಿಗೆ 11ನೇ ವಾರ್ಡಿಗೆ. ಏನು ಮಾಡಬೇಕು ಜನಗಳು? ಸ್ವತಂತ್ರ ದಿನಾಚರಣೆ ದಿನ ನೀರಿಲ್ಲದೆ ಹುಡುಗರು ನಾನು ಸ್ಕೂಲಿಗೆ ಕಳಿಸಿಲ್ಲ. ಇದಕ್ಕೂ ಮಗ ತೊಳಿಯೋಕ್ಕೆ ನೀರಿಲ್ಲ, ವಾಶ್ರೂಮ್ಗೆ ಹೋಗಕ್ಕೆ ನೀರಿಲ್ಲ. ಏನು ಮಾಡ್ಬೇಕು ಹೇಳಿ?
ಇಷ್ಟೊಂದು ಸಮಸ್ಯೆ ಇದೆ. ಸಮಸ್ಯೆ ಇದ್ರೂ ಯಾರು ಅಧಿಕಾರಿಗಳು ನಮ್ಮ ಗಮನಕ್ಕೆ ತಂದ್ರೂ ಏನು ರೆಸ್ಪಾನ್ಸಿಬಲ್ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಕೂಲಂಕುಷ ಪರಿಶೀಲನೆ ಮಾಡಿ ಡಿ ಸಿ ಮೇಡಮ್ಗೆ ಬಂದಿದ್ದೀನಿ. ಡಿ ಸಿ ಅವ್ರು ಆಯಿತು ಸರಿ ಮಾಡ್ತೀನಿ ಅಂತ ಹೇಳಿದ್ರು. ಇದುವರೆಗೂ ಯಾವುದೂ ಇಲ್ಲ. ಇಲ್ಲಿಗೆ 12 ದಿವಸ ಆಗೈತೆ ನೀರು ಬಿಟ್ಟು. ನಾವೇನು ಮಾಡ್ಬೇಕು ಹೇಳಿ? ಈ ಮಧ್ಯಮ ವರ್ಗ ಜನಗಳು ಜೀವನ ಮಾಡೋದೇ ಕಷ್ಟ ಆಗೈತೆ. ಅದರಲ್ಲಿ ನೀವು ಇಂಥದ್ರಲ್ಲಿ ನೀರಿಲ್ಲ ಇಲ್ಲಾಂದ್ರೆ ಎಷ್ಟು ಸರಿ ಹೊಡ್ಸ್ಕೊಳ್ಳೋಣ ನಾವು? ಒಂದು 4,000 ರೂಪಾಯಿ ಬರೀ ನೀರಿಗೆ ಖರ್ಚು ಮಾಡಿದ್ದೀನಿ. ಕಾಸ ನಾಯಿ ಪ್ರತಿಯೊಂದು ಯಾವುದೂ ಇಲ್ಲಿ ಏನೂ ಅನುಕೂಲ ಇಲ್ಲ ಸರ್. ನಾಯಿಗಳು ಸಿಕ್ಕಾಬಟ್ಟೆ ನಾಯಿಗಳಿದ್ದಾವೆ. ಇದು ಸ್ಕೂಲ್ ಮಕ್ಕಳ ಮೇಲೆ ಅಟ್ಯಾಕ್ ಮಾಡ್ತವೆ. ಇದ್ರ ಬಗ್ಗೆ ಏನು ಸಮಸ್ಯೆ ಬಗೆಹರಿಸ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. 15 ದಿವಸದಿಂದ ನೀರಿಲ್ಲ. ಒಂದು ಟ್ಯಾಂಕರ್ ಹೊಡ್ಸ್ಕೊತೀವಿ, ಗಳಿಗಿರಲ್ಲ. ಬಾಡಿಗೆನೇ ಕಟ್ಟೋಣ, ನೀರಿನ ದುಡ್ಡೇ ಕಟ್ಟೋಣ ನಾವು. ಆಗಲೇ 15 ದಿವಸದಿಂದ ಇಲ್ಲ ಮೇಡಮ್. 2-3 ತಿಂಗಳಿಗೂ ಒಂದೊಂದ್ಸರಿ ಹಿಂಗೆ ಮಾಡ್ಕೊಂಡು ಹೋದ್ರೆ ನಾವೇನು ಮಾಡೋದು ಹೇಳ್ರಿ? ಸಮಸ್ಯೆ ಏನು ಹೇಳ್ತೀರಾ? ರೋಡಿಂದ ಬರ್ತಾರೆ, ಆ ರೋಡಲ್ಲಿ ಕಸ ಗುಡಿಸ್ಬಿಟ್ಟು ಹೋಗ್ತಾರೆ, ಈ ರೋಡಿಗೆ ಬಂದು ಕಸನೇ ಗುಡ್ಸಲ್ಲ, ನೀರು ಬಿಡಲ್ಲ. ಏನು ತಾನೇ ಮಾಡ್ತಾರೆ ಇವರು? ಯಾವ್ದಾರ ದೊಡ್ಡವರು ಬಿಲ್ಡಿಂಗ್ಗಳು ಎಲ್ಲಿರ್ತಾವೋ ಅಲ್ಲಿ ಮಾಡ್ಕೊಂಡು ಹೋಯ್ತಾರೆ. ಯಾರು ಬಡವ್ರ ಬಗ್ರು ಬಾಡಿಗೆ ಕಟ್ಟೋರು ಕಟ್ಕೊಂಡು ಹೋಗ್ಲಿ ಅಂತಾರೆ, ಅಷ್ಟೇನೆ. ಇನ್ನು ನಗರದ ರಾಜೀವ್ ಗಾಂಧಿ ನಗರದಲ್ಲಾಗಿರೋ ನೀರಿನ ಸಮಸ್ಯೆಯನ್ನ ಏನಾದ್ರೂ ಅಧಿಕಾರಿಗಳು ಗಮನ ಹರಿಸಿ ನೀರಿನ ಸಮಸ್ಯೆಯನ್ನ ಬಗೆಹರಿಸಿಕೊಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.